ಇದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ವೀರಮ್ಮ ಕೆಜಿ ಅವರು. ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಎಲ್ಲರಿಗೂ ಪ್ರತಿಭಾ ಕಾರಂಜಿಯ ಶುಭಾಶಯಗಳು. ಈ ಕಾರ್ಯಕ್ರಮ ಪ್ರತಿಭಾ ಕಾರ್ಯ ವಹಿಸಿರುವ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಉಪಾಧ್ಯಕ್ಷರಾದ ಅಂಬಿಕಾ ಮೇಡಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಸಹ ಗೌರವಪೂರ್ವಕ ನಮ್ಮ STMC ಉಪಾಧ್ಯಕ್ಷರು ಅವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಜ್ಯೋತಿ ಮೇಡಮ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪ, ಇವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಪುಷ್ಪ ನಮನವನ್ನು ಸ್ವೀಕರಿಸಬೇಕು. ಶಿಕ್ಷಣಾಧಿಕಾರಿಗಳ ಕಚೇರಿ ಕೊಪ್ಪ, ಇವರೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಪುಷ್ಪ ನಮನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಸಚಿತ್ ಚಂದ್ರ ಸರ್, ECO, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೊಪ್ಪ, ಇವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ರವೀಂದ್ರ ಸರ್, RD ರವೀಂದ್ರ ಸರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಹಾಗೂ ರಾಜ್ಯ ಪುರಸ್ಕೃತ ಶಿಕ್ಷಕರು, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಪುಷ್ಪ ನಮನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಇಲಾಖೆ ಎಲ್ಲ CRP, BRP ಮಿತ್ರರೂ ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಅವರಿಗೂ ಸಹ ಪುಷ್ಪ ನಮನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಾಗತವನ್ನು ಕೋರ್ತಾ ಪುಷ್ಪ ನಮನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಯಿತಾ? ಸಂಪೂರ್ಣ ಹಳೆಯ ವಿದ್ಯಾರ್ಥಿ ಸಂಘದ ನಿರ್ದೇಶಕರಾದಂಥ ಅಶೋಕ್ ಸರ್, ಅವರಿಗೂ ಸಹ ನಮ್ಮ ಪ್ರತಿಭಾ ಕಾರಂಜಿಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಂಪೂರ್ಣ ಹಳೆಯ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಂಪೂರ್ಣ ಹಳೆಯ ವಿದ್ಯಾರ್ಥಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂಥ ಸತೀಶ್ ಚಂದ್ರ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಸಂಪೂರ್ಣ ಹಳೆಯ ವಿದ್ಯಾರ್ಥಿ ಸಂಘದ ಖಜಾಂಚಿಯಾಗಿರುವ ಕೃಷ್ಣ ಶೆಟ್ಟರು ಸಹ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜಶಂಕರ್ KDP ಸದಸ್ಯರು, ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಪುಷ್ಪ ನಮನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿದ್ಯಾ ಸೇವಾ ಸಮಿತಿ ಅಧ್ಯಕ್ಷರಾದಂಥ ದೀಪಕ್ ಸರ್ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಪುಷ್ಪ ನಮನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಪವಿತ್ರ ಮೇಡಮ್, ರಘು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾದ ರಂಜಿತ್ ರವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಯುತ ಶಿವಶಂಕರ್ ಶೆಟ್ಟರು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರೋಜಿ ಮೇಡಮ್, ಶ್ರೀಯುತ ಸೆಲ್ವರಾಜ್, ಇವರಿಗೂ ಸಹ ಸ್ವಾಗತವನ್ನು, ಮೈಸ್ಕರ ಸುರೇಶ್, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯ ನಾಮಫಲಕವನ್ನು ಪಡೆದಂಥ ರಾಮಣ್ಣ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಣಪತಿ ಸೇವಾ ಸಮಿತಿಯ ಉಪಾಧ್ಯಕ್ಷರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಎಲ್ಲ ಗ್ರಾಮಸ್ಥರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೇಕಾಗಿ ಕೇಳಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿನ್ನ ವೇದಿಕೆಯ ಪ್ರತಿ ಸಾಧನೆಯಲ್ಲಿ ಪ್ರತಿಭೆಯೊಂದೇ ನಿನ್ನ ಧ್ಯೇಯವಾಗಲಿ ಎಂದು ತಿಳಿಸುತ್ತಾ ಉದ್ಘಾಟನಾ ಕಾರ್ಯಕ್ರಮ ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಶ್ರೀಯುತ ಅರುಣ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಮತಿ ಜ್ಯೋತಿ ಎಲ್,
ಸಂಪೂರ್ಣ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಇವರು ಹಾಗೂ ಶ್ರೀ ವಿದ್ಯಾಗಣಪತಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ದೀಪಕ್ ಅವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಮಕ್ಕಳು ಉದ್ಯಾನವನದ ಮೊಗ್ಗುಗಳಂತೆ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು. ಏಕೆಂದರೆ ಅವರು ರಾಷ್ಟ್ರದ ನಾಳಿನ ಪ್ರಜೆಗಳು. ಸರಿಯಾದ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯವಸ್ಥೆ ನಿರ್ಮಾಣ ಸಾಧ್ಯ. ಜವಾಹರ್ಲಾಲ್ ನೆಹರೂರವರು. ಇಂದು ಮಕ್ಕಳ ದಿನಾಚರಣೆ. ಇಂದು ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಬಂದಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇದಕ್ಕೆ ಕಾರಣಕರ್ತರಾದ ವ್ಯಕ್ತಿ ಎಂದರೆ ಶ್ರೀಯುತ ಜವಾಹರ್ಲಾಲ್ ನೆಹರೂರವರು. ಇವರಿಗೆ ಪುಷ್ಪ ನಮನ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನೆಹರೂರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶಾಲೆಯ SDMC ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ, SDMCಯ ಸದಸ್ಯರುಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸಂಪೂರ್ಣ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ನಮ್ಮ ಕೊಪ್ಪ ತಾಲೂಕಿನ BEO ಮತ್ತು BRC ಕಚೇರಿಯ
ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರೇ, ಪೋಷಕರೇ, ಗ್ರಾಮಸ್ಥರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಮುದ್ದಿನ ಮಕ್ಕಳೇ, ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ನವೆಂಬರ್ ತಿಂಗಳಿನಲ್ಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ 2 ರೀತಿಯ ವಿಶೇಷತೆಗಳನ್ನು ನಾವು ಆಚರಿಸ್ತೀವಿ. ಮಕ್ಕಳೆಲ್ಲರಿಗೂ ಕೂಡ ನವೆಂಬರ್ 1ನೇ ತಾರೀಕಿನಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆಯೇ ಇವತ್ತು ನವೆಂಬರ್ 14 ಮತ್ತೊಂದು ವಿಶೇಷತೆ ಅಂತಂದರೆ ಮಕ್ಕಳ ದಿನಾಚರಣೆ. ಈ ಮಕ್ಕಳ ದಿನಾಚರಣೆಯಂದೇ ಇವತ್ತು ಕೊಪ್ಪ ಗ್ರಾಮಾಂತರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಂತಹ ಒಂದು ಇಲಾಖೆಯ ಹಬ್ಬದ ಒಂದು ವಾತಾವರಣ ಇಲ್ಲಿ ಏರ್ಪಟ್ಟಿದೆ. ಮಕ್ಕಳೆಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪಂಡಿತ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಒಂದು ಸವಿನೆನಪಿಗಾಗಿ ನಾವು ಮಕ್ಕಳ ದಿನಾಚರಣೆಯನ್ನು ಶಾಲಾ ಕಾಲೇಜುಗಳಲ್ಲಿ ದೇಶಾದ್ಯಂತ ಆಚರಿಸ್ತಾ ಬರ್ತಾ ಇದ್ದೀವಿ. ಈ ದಿನದಂದು ಮಕ್ಕಳಿಗೆ ಮಕ್ಕಳ ಒಂದು ಹಕ್ಕುಗಳೇನು ಹಾಗೂ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳೇನು, ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಯಾವ ರೀತಿಯ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು ಅಂತಕ್ಕಂತಹ ವಿವಿಧ ಚಟುವಟಿಕೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಅಂತಹ ವಿಶೇಷ ದಿನದಂದು ಇವತ್ತು ಈ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಟ್ಟಿದೆ. ಬಹಳ ಸಂತೋಷ ಆಗ್ತಾ ಇದೆ. ಹಾಗೆಯೇ ಶಿಕ್ಷಣ ಇಲಾಖೆ ಪ್ರತಿಯೊಂದು ಮಗುವಿನ ಒಂದು ವಿಶೇಷತೆಯನ್ನು ಗುರುತಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇಲಾಖಾ ವತಿಯಿಂದ ನಡೆಸಲಾಗುತ್ತೆ. ಅದರಲ್ಲಿ ಬರೀ ಓದಿಗೆ ಮಾತ್ರ, ಶಿಕ್ಷಣಕ್ಕೆ ಮಾತ್ರ ಆದ್ಯತೆಯನ್ನು ಕೊಡದೆ ಸಹಪಠ್ಯ ಚಟುವಟಿಕೆಗಳಿಗೂ ಕೂಡ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಯಾಕೆ ಅಂತಂದರೆ ಪ್ರತಿಯೊಂದು ಮಗುವೂ ಕೂಡ ಒಂದು ವಿಶೇಷ. ಆ ಪ್ರತಿಯೊಂದು ಮಗುವಿನಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಗುರುತಿಸಬೇಕು ಅಂತಂದರೆ ಹಲವಾರು ಕವಲುದಾರಿಗಳನ್ನು ನಾವು ಮಕ್ಕಳಿಗೆ ಹಾಕ್ಕೊಡ್ಬೇಕಾಗತ್ತೆ. ಅದರಲ್ಲಿ ಅನೇಕ ಸಹಪಠ್ಯ ಚಟುವಟಿಕೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ತೀವಿ, ಪ್ರತಿಭಾ ಕಾರಂಜಿಗಳನ್ನು ನಡೆಸ್ತೀವಿ. ಹಾಗೆಯೇ ಶಾಲಾ ಹಂತದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಮತ್ತು ತಾಲೂಕು, ರಾಜ್ಯ ಹಂತದಲ್ಲಿ ನಡೆಸ್ತಾ ಬರ್ತಾ ಇದ್ದೀವಿ. ಮಕ್ಕಳಲ್ಲಿರ್ತಕ್ಕಂತಹ ಸುಪ್ತ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಗುರುತಿಸಲಿಕ್ಕೋಸ್ಕರ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಹಬ್ಬ ಪ್ರತಿಭಾ ಕಾರಂಜಿ. ಈ ಕಾರ್ಯಕ್ರಮವನ್ನು ನಾವು 4 ಹಂತದಲ್ಲಿ ನಡೆಸ್ತಾ ಇದ್ದೀವಿ ಇಲಾಖೆಯಿಂದ. ಮೊದಲನೇದಾಗಿ ಶಾಲಾ ಹಂತದಲ್ಲಿ ಆಯ್ಕೆಗೊಂಡ ಮಕ್ಕಳನ್ನು ಕ್ಲಸ್ಟರ್ ಹಂತದಲ್ಲಿ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತೆ. ನಂತರದಲ್ಲಿ ತಾಲೂಕು ಹಂತ, ನಂತರ ಜಿಲ್ಲಾ ಹಂತ, ನಂತರ ರಾಜ್ಯ ಹಂತದಲ್ಲಿ ಅವರನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತೆ. ಹಾಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಹಾಗಾಗಿ ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿದೆ. ಮಕ್ಕಳು ಯಾರು ಮಾತಾಡಬಾರ್ದು, ಸ್ವಲ್ಪ ಈ ಕಡೆ ಕೇಳಿ. ನಿಮಗೋಸ್ಕರ ಮಾತಾಡ್ತಾ ಇರೋದು. ಭಾಳ ಸಮಯ ತಗೊಳ್ಳಲ್ಲ, ನೀವೆಲ್ಲ ಕಾತರರಾಗಿದ್ದೀರಾ ಗೊತ್ತಿದೆ, ಸಮಯ ಆಗಿದೆ. ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳಿ. ವೇದಿಕೆಯಲ್ಲಿ ಕಾರ್ಯಕ್ರಮ ನಡಿಬೇಕಾದ್ರೆ ಕೇಳಿಸ್ಕೋಬೇಕು. ಎಲ್ಲ ನಿಮಗಾಗಿ ಈ ಕಾರ್ಯಕ್ರಮ ಗಮನ ಇಟ್ಟು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮ 4 ಹಂತಗಳಲ್ಲಿ ನಡೆಯುತ್ತೆ. ಶಾಲಾ ಹಂತ, ಕ್ಲಸ್ಟರ್ ಹಂತ, ಮತ್ತು ತಾಲೂಕು ಹಂತ, ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ಕೊನೆಗೊಳ್ಳುತ್ತೆ. ಹಾಗಾಗಿ ಮಕ್ಕಳೆಲ್ಲರೂ ಕೂಡ ಯಾವುದೇ ಒಂದು ಅನಾರೋಗ್ಯಕರ ಬೆಳವಣಿಗೆ ಇರಬಾರ್ದು. ಸ್ಪರ್ಧೆಗಳಲ್ಲಿ ಆರೋಗ್ಯಕರ ಒಂದು ಸ್ಪರ್ಧೆ ಇರಬೇಕು. ಹಾಗಾಗಿ ತೀರ್ಪುಗಾರರಿಗೂ ಕೂಡ ಇದೇ ಸೂಚನೆಯನ್ನು ಹೇಳ್ತೀವಿ. ಮಕ್ಕಳಿಗೆ ನೀವು ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸ್ಬಿಟ್ಟು ಮುಂದಿನ ಹಂತಕ್ಕೆ ಕಳಿಸ್ಬೇಕಾಗತ್ತೆ. ಮೊದಲನೇದು ಮಕ್ಕಳು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ,
ನೀವು ಬಾಲ್ಯಾವಸ್ಥೆಯಲ್ಲಿಯೇ ಎಲ್ಲ ಒಂದು ಒಳ್ಳೆ ರೀತಿಯ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಮೊದಲನೇದಾಗಿ ನನ್ನ ಅಭಿಪ್ರಾಯ ಏನಂತಂದರೆ, ತಾವು ಮಕ್ಕಳು ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ನೀವು ಗಮನವನ್ನು ಕೊಡಬೇಕು. ಯಾಕೆ ಅಂತಂದರೆ ಆರೋಗ್ಯ ಇದ್ದರೆ ಮಾತ್ರ ಏನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ವೈಯಕ್ತಿಕ ಸ್ವಚ್ಛತೆಯನ್ನು ಗಮನ ಕೊಡಬೇಕು. ಬಾಲ್ಯಾವಸ್ಥೆಯಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಒಳ್ಳೆಯ ಆರೋಗ್ಯವನ್ನು ನೀವು ಪಡಿಬೋದು. ನಂತರದಲ್ಲಿ ಶಾಲಾ ಹಂತಕ್ಕೆ ಬಂದರೆ ನೀವು ಶಾಲೆಯ ಒಂದು ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಕೈಲಾಗಿರ್ತಕ್ಕಂಥ ಒಂದು ಪ್ರಯತ್ನ ಶಾಲಾ ಕೊಠಡಿಗಳನ್ನು ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದು, ಶಾಲಾ ಪರಿಸರವನ್ನು ಉತ್ತಮವಾಗಿ ಸ್ವಚ್ಛತೆಯಿಂದ ಇಟ್ಕೊಳ್ತಕ್ಕಂಥದ್ದು, ಈ ಎಲ್ಲ ಅಭ್ಯಾಸಗಳನ್ನು ನೀವು ಕಲ್ತ್ಕೋಬೇಕು. ಹಾಗೆಯೇ ಪರಿಸರ ಕಾಳಜಿನೂ ಕೂಡ ತುಂಬ ಮುಖ್ಯ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಪ್ರಕೃತಿಯ ವೈಪರೀತ್ಯಗಳನ್ನು ಮಕ್ಕಳು ನೋಡ್ತಾ ಇದ್ದೀರಾ ಅಲ್ವಾ? ಈಗ ಕಳೆದ ವರ್ಷಗಳಲ್ಲಿ ವೈಪರೀತ್ಯ, ನಾವು ಪ್ರಕೃತಿಯ ಮೇಲೆ ನಡೆಸ್ತಾ ಇರ್ತಕ್ಕಂಥ ಶೋಷಣೆಯಿಂದಾಗಿ ಈ ರೀತಿಯ ಪ್ರಕೃತಿಯ ವೈಪರೀತ್ಯಗಳು ನಡೆಯುತ್ತೆ. ಅತಿವೃಷ್ಟಿ ಆಗ್ತಕ್ಕಂಥದ್ದು, ಅನಾವೃಷ್ಟಿ ಆಗ್ತಕ್ಕಂಥದ್ದು, ಹಾಗೆಯೇ ಬೇರೆ ಬೇರೆ ತರಹದ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲದಕ್ಕೂ ಮೂಲ ಕಾರಣ ಸ್ವಚ್ಛತೆ ಇರಬೇಕು, ಪರಿಸರ ಕಾಳಜಿ ಇರಬೇಕು. ಹಾಗಾಗಿ ಸ್ವಚ್ಛತೆಯಿಂದ ಇದ್ದರೆ ನೀವು ಎಲ್ಲ ರೀತಿಯ ಒಂದು ಒಳ್ಳೆಯ ಅನುಕೂಲಗಳನ್ನು ನೀವು ವೈಯಕ್ತಿಕವಾಗಿ ಪಡಿಬೋದು, ಹಾಗೂ ಸಾರ್ವಜನಿಕರಿಗೂ ನಿಮ್ಮಿಂದ ಉಪಯೋಗ ಆಗುತ್ತೆ. ಹಾಗೆಯೇ ಮತ್ತೊಂದು ಮಕ್ಕಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬಾಲ್ಯಾವಸ್ಥೆಯಿಂದಲೇ ನೀವು ಒಳ್ಳೆಯ ಅಭ್ಯಾಸಗಳು ಅಂತಂದರೆ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂತಹ ಪೋಷಕರನ್ನು ಗೌರವಿಸ್ತಕ್ಕಂಥದ್ದು, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಇರ್ತೀರಾ. ನಿಮ್ಮ ಭವಿಷ್ಯ ಅವರ ಕೈಯಲ್ಲಿರೋದ್ರಿಂದ ಎಲ್ಲ ರೀತಿಯ ಗುರು ಹಿರಿಯರನ್ನು ನೀವು ಗೌರವಿಸೋದನ್ನು ಕಲ್ತ್ಕೋಬೇಕು. ಶಿಕ್ಷಣದ ಜೊತೆಯಲ್ಲಿ ಮೌಲ್ಯ ಶಿಕ್ಷಣ, ನೈತಿಕ ಶಿಕ್ಷಣವೂ ಕೂಡ ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ಮೊದಲೆಲ್ಲ ನೋಡ್ತಾ ಇದ್ವಿ, ತುಂಬು ಕುಟುಂಬ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಗಂಡ ಹೆಂಡತಿ ಮಕ್ಕಳು ಮಾತ್ರ. ಗುರುಗಳು ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಪಾಲನೆ ಪೋಷಣೆ ಅದೆಲ್ಲ ಕಡಿಮೆ ಆಗಿದೆ. ಇದಕ್ಕೆಲ್ಲ ನೀವು ಬಾಲ್ಯಾವಸ್ಥೆಯಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ನೀವು ಕೂಡ ಗುಂಪಿನಲ್ಲಿ ಬೆರೀತಕ್ಕಂಥದ್ದು ಇವನ್ನೆಲ್ಲ ಕಲ್ತ್ಕೋಬೋದು. ಇದನ್ನೆಲ್ಲ ಈ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಸೇರಿರೋದ್ರಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ. ನಿಮ್ಮ ಒಂದು ಆಸಕ್ತಿದಾಯಕ ಕ್ಷೇತ್ರ ಯಾವುದಿದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಅದಕ್ಕೆ ಹಲವಾರು ದಾರಿಗಳನ್ನು ನಮ್ಮ ಇಲಾಖೆ ಮಾಡಿಕೊಟ್ಟಿದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಇಲಾಖಾ ವತಿಯಿಂದ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಮುಖ್ಯ ಶಿಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ. ಈ ವರ್ಷದ ಕೊಪ್ಪ ಗ್ರಾಮಾಂತರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ತಾವು ನಡೆಸ್ಕೊಡ್ಬೇಕು ಅಂತೇಳಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಇಲ್ಲಿಯ ಸಮುದಾಯವನ್ನು ಒಂದು ಸಹಕಾರ ತಗೊಂಡು, ಅಂದರೆ ಶಾಲೆಯ STMC ಅಧ್ಯಕ್ಷರು, ಸದಸ್ಯರುಗಳು, ಶಾಲೆಯ ಸಂಪೂರ್ಣ ಹಳೆಯ ವಿದ್ಯಾರ್ಥಿಗಳ ಸಂಘ, ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಜನಪ್ರತಿನಿಧಿಗಳು ಎಲ್ಲರ ಸಹಕಾರ, ಪೋಷಕರ ಸಹಕಾರ, ಸಮುದಾಯದ ಎಲ್ಲರ ಸಹಕಾರವನ್ನು ತಗೊಂಡು ಇವತ್ತು ವ್ಯವಸ್ಥಿತವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನೋಡಿದ್ದೀನಿ, ಸಾಕಷ್ಟು ಜನ ಪ್ರತಿಭಾ ಕಾರಂಜಿಗೆ ಸಹಕರಿಸಿದ ದಾನಿಗಳಿದ್ದೀರಾ. ನಮ್ಮ ಮಕ್ಕಳನ್ನು ಈ ರೀತಿ ಸಹಕರಿಸಿದ್ದಕ್ಕಾಗಿ ಇಲಾಖಾ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಇದೇ ರೀತಿಯ ಸಹಕಾರ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರಲಿ ಅಂತೇಳಿ ನಮ್ಮೆಲ್ಲರ ಒಂದು ಹಾರೈಕೆ, ಹಾಗೆಯೇ ನಮ್ಮ ಒಂದು ಮನವಿ ಕೂಡ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಪ್ರತಿಭಾ ಕಾರಂಜಿಗೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ತುಂಬ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ, ಸಹಕರಿಸಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ಮಕ್ಕಳೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಸ್ಪರ್ಧೆಗಳಲ್ಲಿ ಆರೋಗ್ಯಕರವಾಗಿ ಇರ್ತಕ್ಕಂಥ ಸ್ಪರ್ಧೆಯನ್ನು ಮಾಡಿ ಭಾಗವಹಿಸುವಿಕೆ ಮುಖ್ಯ, ಬಹುಮಾನ ಮಾತ್ರ ಮುಖ್ಯ ಅಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ತಿಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಮತಿ ಜ್ಯೋತಿ ಅವರಿಗೆ ಧನ್ಯವಾದಗಳು.
ಓಂ ಗುರುಭ್ಯೋ ನಮಃ. ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಶಾಲೆಯ STMC ಅಧ್ಯಕ್ಷರಾದಂತಹ ಮತ್ತು ನನ್ನ ಸಂದಂತಹ ನನ್ನೆಲ್ಲ ಹಿರಿಯರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯರೇ, ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಪ್ರತಿಭೆಯನ್ನು ಹೊರಹೊಮ್ಮತಕ್ಕಂತಹ ಒಂದು ಸಂದರ್ಭ. ಮಕ್ಕಳು ತನ್ನ ಹುಟ್ಟಿನಿಂದಲೇ ತನ್ನ ಪ್ರತಿಭೆಯನ್ನು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಪ್ರತಿಭೆಯನ್ನು ಕಂಡುಕೊಂಡು ಬಂದಿರ್ತಾನೆ. ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ಬೋದು, ಅವ್ರದ್ದೇ ಆದಂತಹ ಒಂದು ಪ್ರತಿಭೆ ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇರ್ತಾನೆ. ಹುಡುಗ ಹುಟ್ಟಿದ ಅವನೇನು ಒಂದು ಬೆಳವಣಿಗೆ ಅಂತ ಬಂದಾಗ ತನ್ನ ಪ್ರತಿಭೆನ ತನ್ನ ಪೋಷಕರ ಮುಂದೆ ತೋರಿಸ್ತಾ ಇರ್ತಾನೆ. ಅದು ಶಾಲೆ ಹಂತಕ್ಕೆ ಹೋದಾಗ ಅವನ ಪ್ರತಿಭೆಯನ್ನು ಶಾಲೆ ಶಿಕ್ಷಕರು ಆ ಪ್ರತಿಭೆಯನ್ನು ಗುರುತಿಸಿಬಿಟ್ಟು ಅವನನ್ನು ಮುಂತರ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಆ ಕೆಲಸ ಮಾಡ್ತಾರೆ. ಅದು ಏನಾಗುತ್ತೆ ಆ ಪ್ರತಿಭೆ ಅಂದಾಗ ಅದು ಮುಂದೊಂದು ದಿನ ಆ ಪ್ರತಿಭೆ ಅವನಿಗೆ ಎಂದೂ ಕೂಡ ಅವನು ಅದರಲ್ಲಿ ಕೆಟ್ಟದ್ದು ಇರೋದು ಕೂಡ ಒಳ್ಳೆಯದೂ ಇರುತ್ತೆ. ಆ ಪ್ರತಿಭೆಗಳು ಒಬ್ಬ ಒಳ್ಳೆಯ ಪ್ರತಿಭೆ, ಕಲೆ ಮಾಡ್ತಕ್ಕಂತಹ, ಹಾಡು ಹೇಳ್ತಕ್ಕಂತಹ, ಕುಣಿತಕ್ಕಂತಹ, ಚಿತ್ರಕಲೆ ಬಿಡಿಸ್ತಕ್ಕಂತಹ, ಏಕಪಾತ್ರ ಅಭಿನಯ ಮಾಡ್ತಕ್ಕಂಥ ಹಲವಾರು ಪ್ರತಿಭೆಗಳಿವೆ. ಆ ಜೊತೆಯಲ್ಲಿ ಕಳ್ಳತನ ಮಾಡ್ತಕ್ಕಂಥದ್ದು, ದರೋಡೆಕೋರ ಮಾಡ್ತಕ್ಕಂಥದ್ದು ಕೂಡ ಒಂದು ಪ್ರತಿಭೆ. ಇವು ಹೇಳೋದು ವ್ಯತ್ಯಾಸ ಏನಂದರೆ ಅವನು ಒಳ್ಳೆಯದನ್ನು ಬಳಸ್ಕೊಂಡಾಗ, ಒಳ್ಳೆಯ ಪ್ರತಿಭೆಯನ್ನು ಬಳಸ್ಕೊಂಡಾಗ ಅದನ್ನು ಶಿಕ್ಷಕರು ತಿದ್ದಿ ಬುದ್ಧಿ ಮುಂದೆ ತೆಗೆದುಕೊಂಡು ಹೋದಾಗ ಏನಾಗುತ್ತಂದರೆ ಆ ಪ್ರತಿಭೆಯನ್ನು ಉಳಿಸ್ಕೊಂಡಂಥ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತಾನೆ. ಆ ವ್ಯಕ್ತಿ ನೋಡಿ, ಯಾವುದೇ ಒಂದು ಪ್ರತಿಭೆಯನ್ನು ನಾವು ಅಳವಡಿಸ್ಕೊಂಡಂತಹ ಒಬ್ಬ ಪ್ರತಿಭಾವಂತ ಎಲ್ಲೂ ಕೂಡ ಕಳ್ಳನಾಗಲ್ಲ, ದರೋಡೆಕೋರನಾಗಲ್ಲ, ಏನೂ ಆಗಲ್ಲ. ಅವನು ಸಮಾಜಕ್ಕೆ ಉತ್ತಮ ಸಂದೇಶ ಕೊಡ್ತಕ್ಕಂತಹ ಆ ವಿದ್ಯಾರ್ಥಿ ಉತ್ತಮ ಸಂದೇಶ ಕೊಡ್ತಕ್ಕಂಥ ವ್ಯಕ್ತಿಯಾಗಿ ಈ ದೇಶಕ್ಕೆ ಅಥವಾ ಈ ರಾಜ್ಯಕ್ಕೆ, ನಿಮ್ಮ ಊರಿಗೆ ಕೀರ್ತಿ ತಂದುಕೊಂಡಿರ್ತಕ್ಕಂತಹ ಪ್ರತಿಭೆ ಹೊರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬೆಳೀತಾನೆ. ಅಂತಹ ಪ್ರತಿಭೆಯನ್ನು ಗುರುತಿಸ್ಕೊಳ್ತಕ್ಕಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದಾಗ ಅವರಿಗೆ ಒಂದಂತಹ ವೇದಿಕೆಯನ್ನು ಕಲ್ಪಿಸಿ ಅವರನ್ನು ಸಾರ್ವಜನಿಕವಾಗಿ ಮತ್ತು ಏನು ನಮಗೆ ಕಳಿಸ್ತಕ್ಕಂತಹ ಒಂದು ವ್ಯಕ್ತಿಗಳಿತ್ತು, ನಮ್ಮನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳ ಮುಂದೆ ಅವ್ರು ಪ್ರದರ್ಶನ ಮಾಡ್ತಕ್ಕಂತಹ ವೇದಿಕೆಯೇ ಈ ಪ್ರತಿಭಾ ಕಾರಂಜಿ. ಇಲ್ಲಿ ನಾವು ಅನೇಕ ಸ್ಪರ್ಧೆಗಳು ನೋಡ್ತೀವಿ, ಅದರಲ್ಲಿ ಸೋಲು ಗೆಲುವುಗಳಿರ್ತವೆ. ಆ ಸೋಲು ಗೆಲುವು ಕೂಡ ನಾವು ಸೋಲನ್ನು ಗೆಲುವಾಗಿ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಬ್ದುಲ್ ಕಲಾಂ ಅವರು ಆಸೆ ಏನಿತ್ತಂದರೆ ನಾನು ದೊಡ್ಡ ಪೈಲಟ್ ಆಗಬೇಕಂತೇಳಿ, ಅಬ್ದುಲ್ ಕಲಾಮು ತನ್ನ ಎಲ್ಲ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾರೆ. ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿದಾಗ ಮೆಡಿಕಲಿಗೆ ಬಂದಾಗ ಅವರು ಹೈಟ್ನಲ್ಲಿ ಕುಳ್ಳರಾಗ್ತಾರೆ. ನೀವು ಹೀಗೆ ಪೈಲಟ್ ಆಗಲಿಕ್ಕೆ ಅರ್ಹರಲ್ಲ, ನೀವು ವಾಪಸ್ ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾರೆ ಅಬ್ದುಲ್ ಕಲಾಂನ. ಅವರು ತನ್ನ ಸಾಧನೆಯನ್ನು ಬಿಡಲ್ಲ, ಅವರು ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ, ವಿಜ್ಞಾನಿ ಆಗ್ತಾರೆ, ಈ ರಾಷ್ಟ್ರಕ್ಕೆ ಅಧಿಪತಿಯಾಗಿ ರಾಷ್ಟ್ರಪತಿ ಆಗ್ತಾರೆ. ಹಾಗೆ ನೀವು ಸೋತಿದ್ದೀವಿ ಅಂದ್ಕೊಂಡು ಮನೆಗೆ ಹಿಂಸಾಡ್ತಾರೆ ಪ್ರತಿಭೆ ಅಂತವರು. ನೀವು ನಿಜವಾಗ್ಲೂ ಸೋತಿಲ್ಲ, ನೀವು ಗೆದ್ದಿದ್ದೀರಿ, ಮುಂದಿನ ಗೆಲುವು ನಿಮಗೆ ಸಿಕ್ಕೇ ಅಂತಕ್ಕಂತಹ ಶುಭ ಹಾರೈಕೆಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರತಿಭೆಗೆ ಗುರುತಿಸ್ತಕ್ಕಂತಹ ಒಂದು ಅವಕಾಶನ ಮಕ್ಕಳು ತಪ್ಪೋಯ್ತು. 2 ವರ್ಷಗಳ ಕಾಲ ಮಹಾಮಾರಿ ಅಂತಕ್ಕಂತಹ ಕೊರೋನಾ ನಮ್ಮ ಮಕ್ಕಳಲ್ಲಿ ಬಂದುಬಿಟ್ಟು ನಮ್ಮ ಮಕ್ಕಳನ್ನ ಕಲಿಕೆಯ ಜೊತೆಯಲ್ಲಿ ಪ್ರತಿಭೆನೂ ಕೂಡ ಹಾಳು ಮಾಡ್ತಕ್ಕಂತಹ ಒಂದು ಬಂದಿದೆ. ಏನಾಗಿದೆ ಅಂದರೆ ನಾವು ಆನ್ಲೈನ್ ಮುಖಾಂತರ ಮೊಬೈಲ್ನಲ್ಲಿ ನಾವು ಪಾಠ ಮಾಡ್ತೇವೆ ಅಂಥೇಳಿ ಮೊಬೈಲ್ಗಳು ಮಕ್ಕಳಿಗೆ ಕೊಟ್ಬಿಟ್ಟು ಮೊಬೈಲ್ ಮೂಲಕ ಪಾಠ ಮಾಡ್ತಾರೆ. ಆ ಮೊಬೈಲ್ ಹೇಗಾಗಿದೆ ಅಂದರೆ ತಾಯಿ ಮತ್ತು ಮಗುವನ್ನು ಒಂದು ರೂಮಲ್ಲಿ ಬೇರೆ ಬೇರೆ ಕೂಡಂತಾಗಿದೆ. ತಾಯಿಯ ಹಾಲು ಮಗು ಸಿಗ್ತಾ ಇಲ್ಲ, ಮಗು ಪೌಷ್ಟಿಕವಾಗಿ ಬೆಳೀತಾ ಇಲ್ಲ. ಆ ಪರಿಸ್ಥಿತಿ ನಮ್ಮ ಮಕ್ಕಳು ಏನಾಗಿದ್ದಾರೆ ಅಂದರೆ ಆ ಮೊಬೈಲ್ ನೋಡಿಕೊಂಡು ಏನು ನೋಡ್ತಾರೆ ತಂದೆ ತಾಯಿ ಗೊತ್ತಿಲ್ಲ, ಶಿಕ್ಷಕರು ಇಲ್ಲ, ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಶಿಕ್ಷಕರು ಅವ್ರ ಕೈ ಸಿಕ್ಕಿಲ್ಲ. ತಾಯಿ ತಂದೆಗೆ ಅವ್ರದ್ದೇ ಆದ ಜವಾಬ್ದಾರಿಗಳಿದೆ. ಅಲ್ಲಿ ಏನು ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂದು ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಟಿಕ್ಟಾಕ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಆ ಥರದಲ್ಲಿ ಪ್ರತಿಭೆ ತೋರಿಸ್ತಾ ಅವನು ಇವತ್ತು ದಾರಿ ತಪ್ಪಿ ಹೋಗಿದ್ದಾನೆ. ಅಂಥ ಪ್ರತಿಭೆಗಳು ನಿಲ್ಲಬಾರ್ದು, ಕೂಡ ಇನ್ನೂ ಮುಂದುವರಬೇಕಂತ ಹೇಳಿ ರಾಜ್ಯ ಸರ್ಕಾರ ಆ ಯೋಜನೆಯನ್ನು ಮುಂದುವರಿಸ್ತಾ ಇದೆ. ನಿಮಗೆ ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ಅಂತಹ ಮಹಾಮಾರಿ ಕೊರೋನಾಕ್ಕೆ ನಾವು ಧಿಕ್ಕಾರ ಹೇಳಿಬಿಟ್ಟು ಮುಂದೊಮ್ಮೆ ಅಂತಹ ಕಾಯಿಲೆ ನಮ್ಮ ಮಕ್ಕಳಿಗೆ ಬರದೇ ಇರಲಿ, ನಮಗೆ ಬರದೇ ಇರಲಿ ಅಂತೇಳಿ ನಾವು ಹಾರೈಸೋಣ. ಜೊತೆಯಲ್ಲೇ ಇವತ್ತು ನಾನು ಇಲ್ಲಿ ಸನ್ನಿವೇಶವನ್ನು ಕಂಡೆ. ಇದು ಪದೇ ಶಿಕ್ಷಣ ಇಲಾಖೆಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಲೋಪ. ಬೇರೆ ಯಾವುದೇ ಇಲಾಖೆಗಳಲ್ಲಿ ನಾನು ನೋಡ್ತಿದ್ದೀನಿ. ನನಗೇನು ಸರ್ಕಾರದಿಂದ ನಾಮಿನಲ್ ಸದಸ್ಯನಾಗಿ ಸದಸ್ಯನಾಗಿ ಮಾಡಿದ್ಮೇಲೆ ನಾನು ಕಂಡಂಥ ಇದು ನನ್ನ ಕಣ್ಣು ಮುಂದೆ ಕಾಣ್ತಕ್ಕಂತಹ ಒಂದು ಸನ್ನಿವೇಶ ಏನಂದರೆ, ಒಬ್ಬ ಜನಪ್ರತಿನಿಧಿ, ಇದು ಸರ್ಕಾರದ ಕಾರ್ಯಕ್ರಮ, ಒಬ್ಬ ಜನಪ್ರತಿನಿಧಿ ಈ ಗ್ರಾಮದ ಪಂಚಾಯಿತಿಯ ಅಧ್ಯಕ್ಷರಂತೆ ಸದಸ್ಯರುಗಳನ್ನು ನೀವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಿ. ಅವ್ರನ್ನ
ಆಯ್ಕೆ ಮಾಡಿಬಿಟ್ಟು ನೀವು ಉತ್ತಮ ಶ್ರೇಷ್ಠ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ದೀರಿ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಕರ್ಬಿಟ್ಟು ವೇದಿಕೆ ಮೇಲೆ ಕೂರಿಸಿದ ಮೇಲೆ ಬೇರೆಯವ್ರು ಕರಿತಕ್ಕಂಥ ಅವಶ್ಯಕತೆ ಕರಿಬಾರ್ದು ಅಂತ ಹೇಳ್ತಿಲ್ಲ, ಕರೀರಿ. ಮತ್ತೆ ರಿಪೀಟ್ ಮಾಡ್ತಕ್ಕಂಥ ಅವಕಾಶ ಇಲ್ಲ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕರಿಬೇಕು, ಪ್ರಥಮ ಪ್ರಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕರಿಬೇಕು, ಉಪಾಧ್ಯಕ್ಷ ಕರಿಬೇಕು, ಸದಸ್ಯ ಕರಿಬೇಕು. ಅದ ನಂತರ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾರು ಬೇಕಾದ್ರೆ ಕರ್ಕೊಳ್ಳಿ, ಯಾರು ಬೇಕಾದ್ರೆ ಬಿಡಿ. ಇದು ನಾನು ಕ್ರೀಡಾಕೂಟದಿಂದ ಇಲ್ಲಿವರೆಗೂ ನೋಡ್ಕೊಂಬಂತಹ ಒಂದು ಸನ್ನಿವೇಶ ಮೇಡಮ್. ಇದು ಮತ್ತೆ ಪುನಃ ಆಗಬಾರ್ದು. ನೀವು ಆ ಸ್ಥಳೀಯ ಜನಪ್ರತಿನಿಧಿಗೆ ಆದ್ಯತೆ ಕೊಟ್ಬಿಟ್ಟು ಈ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿ. ಅರುಣರು ಇದ್ದಾರೆ, ಈಗ ಶಾಲೆಯ ಅಧ್ಯಕ್ಷರಾಗಿ ಆಲ್ರೆಡಿ ಇದ್ದಾರೆ ಊರಿನವರು, ನಾವು ಒಪ್ಕೊಳ್ತೀನಿ. ಆದರೆ ಈಗ ಪಂಚಾಯತಿಯ ಅಧ್ಯಕ್ಷನಾಗಿ ಬಿಟ್ಟರೆ, ಸದಸ್ಯನಾಗಿ ಬಿಟ್ಟರೆ ಅವ್ರು ಯಾಕೆ ಬರ್ತೀನಿ ಪುನಃ ನಿಮ್ಮ ಅಧಿಕಾರಿಗಳು ಕರೆದ್ಮೇಲೆ ಕರೆದ ನೋವಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಮತ್ತೆ ಪುನಃ ಇದು ನಿಮ್ಮ ಇಲಾಖೆ ನಡೀಬಾರ್ದು ಅಂತ ಹೇಳಿ ಹಾರೈಸ್ತಾ ನಿಮ್ಮೆಲ್ಲರಿಗೂ ಈ ಮಕ್ಕಳ ದಿನಾಚರಣೆ ಹಾಗೂ ಪ್ರತಿಭಾ ಶುಭಾಶಯ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆದರೆ ನಮ್ಮ ಪಂಚಾಯಿತಿಯ ಒಂದಷ್ಟು ಸದಸ್ಯ ಮಿತ್ರರುಗಳು ಮಾತ್ರ ಗೈರು ಹಾಜರಿನಲ್ಲಿ ಕಾಣ್ತಾ ಇದ್ದಾರೆ. ಏನೇ ಇರಲಿ ಅವರೆಲ್ಲರ ಪರವಾಗಿ ಶುಭ ಇವತ್ತಿನ ಮಕ್ಕಳ ದಿನಾಚರಣೆ ಹಾಗೂ ಪ್ರತಿಭಾ ಕಾರಂಜಿ ಏನು ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೀವಿ, ಶುಭ ಅಂದರೆ ಶುಭ, ಬರೀ ಶುಭವನ್ನೇ ಹಾರೈಸ್ತಾ ಎರಡು ಮಾತಾಡಿ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾದ ನಮ್ಮ ಸಂಪೂರ್ಣ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವರು, ಇವತ್ತು ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆಗೆ ಅನಾವರಣವನ್ನು ಮಾಡುವುದಕ್ಕೆ ನಾವು ಹೆಚ್ಚಿನ ಅವಕಾಶ ಕೊಡಬೇಕು. ಹೆಚ್ಚು ನಾವೇ ಮಾತಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾವು ಇಟ್ಟುಕೊಂಡಾಗ ಆ ಜವಾಬ್ದಾರಿಗೆ ನನಗೆ ಪೂರಕ ಆದವರಿಗೆ ಒಬ್ಬ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು, ಅಥವಾ ಮುಂದೆ ನಾವು ಹೇಗಿರ್ತೇವೆ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳದೆ ನಾನು ಮೌನವಾಗಿ ಕುಳಿತರೆ ಅದೇ ತಪ್ಪಾಗುತ್ತೆ ಎನ್ನುವ ಒಂದು ಉದ್ದೇಶಕ್ಕಾಗಿ 2 ನಿಮಿಷಗಳ ಕಾಲವನ್ನು ನಿಮ್ಮಲ್ಲಿ ಯಾಚಿಸುತ್ತಾ ವಿಷಯಕ್ಕೆ ಬರ್ತೇನೆ. ಸಂಪೂರ್ಣ ಹಳೆ ವಿದ್ಯಾರ್ಥಿಗಳ ಸಂಘ ಇದು 2018ರಲ್ಲೇ ಸ್ಥಾಪನೆ ಆಯಿತು. ಆಗ LKG UKGಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ. ಆದರೆ ಮುಂದೆ ಬಂದಂತಹ ದೊಡ್ಡ ಭೂತ ಏನಿದೆ, ಕೊರೋನಾ ಎನ್ನುವ ದೊಡ್ಡ ಕಾಯಿಲೆ ಏನಿದೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿರಾಸೆಗೊಳಿಸಿತು. 1 ವರ್ಷ LKGಯನ್ನು ಮಾಡಿದ್ವಿ. ಆದರೆ ಆ ಸಮಯದಲ್ಲಿ ಸತೀಶ್ ಚಂದ್ರ ಶೆಟ್ಟಿಯವರು ನಮಗೆ ಅಧ್ಯಕ್ಷರಾಗಿ ಆ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಆದರೆ ಮುಂದೆ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ, ಕಾರಣ ಕೊರೋನಾ. ಇವರು ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಮಕ್ಕಳ ದಿನಾಚರಣೆ ನವೆಂಬರ್ 14 ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯಂತಹ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನವನ್ನು ಅವರಿಗೆ ಮಕ್ಕಳು ಕಂಡ್ರೆ ಅತ್ಯಂತ ಪ್ರಿಯರು. ಸೊ ಹಾಗಾಗಿ ಆ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೂ ಒಂದು ದಿನಾಚರಣೆಯನ್ನಾಗಿ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಅದೇ ದಿನ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕೂಡ ನಡೀತಾ ಇರೋದು ನಮಗೂ ಕೂಡ ಒಂದು ಸಂತೋಷವಾಗಿದೆ. ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಸ್ವಾಗತವನ್ನು ಬಯಸ್ತಾ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಶೇಷ ಏನಂದರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ, ಈ ತಿಂಗಳಿನ ಎಲ್ಲ ದಿನಗಳಲ್ಲೂ ಕನ್ನಡದ ಬಾವುಟವನ್ನು ಎಲ್ಲ ಕಡೆ ಹಾರಿಸ್ತಾ ಇದ್ದೇವೆ. ಆ ಒಂದು ಸಂತೋಷದ ಕ್ಷಣವೂ ಸಹ ನಮ್ಮೂರಿನಲ್ಲಿ ಆಚರಿಸಲಿಕ್ಕೆ ಅವಕಾಶವಾಗಿದೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈಗಾಗಲೇ ಎಲ್ಲರೂ ತುಂಬ ಮಾತಾಡಿದ್ದಾರೆ. ನಂದು ಒಂದೇ ಒಂದು ಕೋರಿಕೆ, ಪರ ಊರಿನ ಶಾಲೆಯಿಂದ ಬಂದಂತಹ ಮಕ್ಕಳು ಹಾಗೆ ಅವರಿಂದ ಬಂದಂಥ ಪೋಷಕರು ಮತ್ತು ಶಿಕ್ಷಕ ವೃಂದದವರು ನಮ್ಮೊಂದಿಗೆ ಸಹಕರಿಸಿ, ಈಗಾಗಲೇ ತುಂಬ ಸಮಯವಾಗಿದೆ, ನಾವು ಆದಷ್ಟು ಬೇಗ ಸ್ಪರ್ಧೆಗಳನ್ನು ನಡೆಸಿ ನಿಮಗೆ ಯಾವುದೇ ತೊಂದರೆ ಆದ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇವೆ. ಹಾಗೆ ನೀವು ಕೂಡ ನಮ್ಮ ಜೊತೆಗೆ ಸಹಕರಿಸಿ. ಏನಾದರೂ ತೊಂದರೆಗಳಿದ್ದಲ್ಲಿ ದಯಮಾಡಿ ಅಲ್ಲೆಲ್ಲೂ ಡಿಸ್ಕಸ್ ಮಾಡದೆ ನಮ್ಮದು ಆಫೀಸ್ ರೂಮ್ ಇದೆ, ದಯಮಾಡಿ ಬಂದು ನಮ್ಮ ಮುಖ್ಯ ಶಿಕ್ಷಕರು ಅಥವಾ ವೇದಿಕೆಯ ಹೊರಭಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ವೇದಿಕೆಯ ಮೇಲಿರುವ ಅಧ್ಯಕ್ಷರು ಹಾಗೂ ನಾನು ನಿಮಗೆ ಯಾವುದೇ ಥರದ ಸಹಕಾರವನ್ನು ನೀಡ್ತೀವಿ. ದಯಮಾಡಿ ನೀವೆಲ್ಲರೂ ಸಹಕರಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸ್ಕೊಡ್ಬೇಕಾಗಿ ಮತ್ತೊಮ್ಮೆ ಕೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನಂತರ ಭೋಜನ ಸ್ವೀಕರಿಸಿ ಇದ್ದವರು ತಕ್ಷಣವೇ ಭೋಜನ ಸ್ವೀಕರಿಸಿ ಪುನಃ ಆದಷ್ಟು ಬೇಗ ಈ ವೇದಿಕೆಗೆ ಬರಬೇಕು. ಉಳಿದವರೆಲ್ಲ
ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೋಡ್ ಸಂಖ್ಯೆ 3 ಮಿಮಿಕ್ರಿ. ಈಗ ನಾನು ಮಿಮಿಕ್ರಿ ಮಾಡಕ್ ಬಂದೀನಿ. ಈಗ ಮಿಮಿಕ್ರಿ ಮಾಡೋದ ಬೇಡ. ಓ ನೀವು ಮಾಡೋದ ಬಿಡುದಿಲ್ಲ ಬಿಡಿ, ನಾವು ಮಾಡಿದೆ. ಈಗ ಪಕ್ಷಿಗಳ ಕೂಗು. ಈಗ ಫಸ್ಟ್ ಗಿಳಿಯ ಕೂಗು ಗೊತ್ತಾ? ಈಗ ಕೋಗಿಲೆ ಕೂಗು ಗೊತ್ತಾ? ಈಗ ಕೋಳಿ ಮೊಟ್ಟೆ ಇಡ್ತಾವೆ ಕೂಗು ಗೊತ್ತಾ? ನವಿಲು ಕೂಗು ಗೊತ್ತಾ? ಈಗ ಪಾರಿವಾಳ ಕೂಗು ಗೊತ್ತಾ? ಫಕ್ ಫಕ್ ಫಕ್. ಈಗ ಪ್ರಾಣಿಗಳು ಕುದುರೆ ನೋಡೋದು ಗೊತ್ತಾ? ಈಗ ಕತ್ತೆ ಕೂಗು ಗೊತ್ತಾ? ಈಗ ಮೇಕೆ ಕೂಗುದು ಗೊತ್ತಾ? ಸಣ್ಣ ನಾಯಿ ಮರಿ ಹೇಗೆ ಕೂಗುದು ಗೊತ್ತಾ? ದೊಡ್ಡ ನಾಯಿ ಹೇಗೆ ಕೂಗುದು ಗೊತ್ತಾ? ನರಿ ಹೇಗೆ ಕೂಗುದು ಗೊತ್ತಾ? ಈಗ ವಾಹನಗಳು. ಈಗ ಫಸ್ಟ್ ಆಟೋ ಹೆಂಗೆ ಅಪ್ಪತ್ತ ಹೆಂಗೆ ಹೋಗುದು ಗೊತ್ತಾ? ಈಗ KTM ಬೈಕ್ ಹೆಂಗೆ ಹೋಗುದು ಗೊತ್ತಾ? ಆಂಬುಲೆನ್ಸ್ ಹೆಂಗೆ ಬರುತ್ತೆ ಗೊತ್ತಾ? ಈಗ 108 ಫೋನ್ ಮಾಡಿದೆ. ಧನ್ಯವಾದ. ಧನ್ಯವಾದಗಳು. ಕೋಡ್ ಸಂಖ್ಯೆ 5 ಮೊದಲಿಗೆ ಪಕ್ಷಿಗಳ ಧ್ವನಿ. ಪೂಂಜ ಬೆಳಗ್ಗೆ ಕೂಗುವುದು. ಕೋಳಿ ಮೊಟ್ಟೆ ಇಟ್ಟ ನಂತರ ನಾಯಿ ಕೂಗುವುದು. ಬೆಕ್ಕು ಕೂಗುವುದು. ನಾಯಿಗೆ ಕಲ್ಲು ಹೊಡೆದಾಗ. ಬೆಕ್ಕು ಜಗಳವಾಡುವಾಗ. ಕುದುರೆ ಕೂಗುವಾಗ.
ಗಂಡು ಕರಿ ಕೂಗುವುದು. ಬಾ 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 ಬಾ. ಕಿವಿ ಹತ್ತಿರ ಸೊಳ್ಳೆ ಬರುವಾಗ ಕೂಗುವುದು. ಥ್ಯಾಂಕ್ ಯು. ನಮಸ್ಕಾರ.